ಏನಂತ ಹೇಳಿ ಪ್ರತಿ ಸರಿ ಕ್ಯಾಪ್ಟನ್ ಆಗಿಲ್ಲ ಅನ್ನೋ ಕ್ವೆಶನ್ ಯಾವಾಗ್ಲೂ ಕೇಳ್ತೀರಾ. ಕ್ಯಾಪ್ಟನ್ ಆಗದಿದ್ರು ಕೂಡ ಕ್ಯಾಪ್ಟನ್ ತರನೇ ಇದ್ದೇ ತರಬೇಕು ಅಂದ್ರೆ ಕಾರಣ ಆಗೋದು ಜನರು ಒಬ್ರೆ. ಯಾಕೆಂದ್ರೆ ನಾನು ಜಾಸ್ತಿ ಜನ ಜೊತೆ ಮಿಂಗಲ್ ಆಗ್ತಾ ಇರ್ಲಿಲ್ಲ. ನಾನ್ ಸ್ವಲ್ಪ ಎಲ್ರಿಂದ ದೂರ ನಾನಿದ್ದು ಅಭ್ಯಾಸ ಆಗ್ಬಿಡಿತ್ತದು. ಇಷ್ಟ ಆಗ್ತಾ ಇರ್ಲಿಲ್ಲ ಅಂತ ಅನ್ನೋದಕ್ಕೆ ನನ್ಗೇನು ಆಗ್ಬೇಕಾಗಿರ್ಲಿಲ್ಲ. ಇಷ್ಟ ಆಗದಿದ್ದವರು ಈ ಕ್ವೆಶನ್ ಪಾಸ್. ಬಿಗ್ ಬಾಸ್ ಜರ್ನಿ ಬ್ಯೂಟಿಫುಲ್ ಆಗಿತ್ತು. ಬ್ಯೂಟಿಫುಲ್ ಅಂದ್ರೆ ಅರ್ಥನೇ ಬಿಗ್ ಬಾಸ್ ಅಂತ ಹೇಳ್ಬೋದು. ಒಂಥರ ಲೈಫಲ್ಲಿ ಮತ್ತೊಂದ್ಸಾರಿ ಸ್ಕೂಲ್ಗೆ ಹೋಗಿ ಬಂದಿದ್ದೊಂದು ಎಕ್ಸ್ಪೀರಿಯನ್ಸ್ ಆಯ್ತು. ಒಂದಷ್ಟು ಡಿಸಿಪ್ಲಿನ್ಗಳನ್ನ ಮತ್ತೆ ಕಲಿಯುವಂತ ಆಪರ್ಚುನಿಟಿ ಇತ್ತು. ಬಿಗ್ ಬಾಸ್ ಮನೇಲಿ ನನಗೆ ಫೇವ್ರೆಟ್ ಅಂದ್ರೆ ಮೇಕಪ್ ರೂಮ್. ಮೇಕಪ್ ರೂಮ್ ಯಾಕೆ ಗೊತ್ತಾ, ನನಗೆ ಮೇಕಪ್ ಮಾಡ್ಕೊಳ್ಳೋದಂದ್ರೆ ತುಂಬಾನೇ ಇಷ್ಟ. ಜಾಸ್ತಿ ಟೈಮ್ನ ನಾನು ಮೇಕಪ್ ರೂಮಲ್ಲೇ ಟೈಮ್ ಸ್ಪೆಂಡ್ ಮಾಡಿರೋದು. ಅಂದ್ರೆ ಬಿಗಿನಿಂಗ್ ಡೇಸ್ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೀನಿ. ಆಮೇಲೆ ಕಿಚನ್ಗೆ ಹೋಗಿರ್ಬೋದು, ಬಟ್ ನಂಗೆ ಮೇಕಪ್ ರೂಮ್ ಅಂದ್ರೆ ತುಂಬಾ ಇಷ್ಟ. ಎಸ್ಪೆಷಲಿ ಅಲ್ಲೊಂದು ಪಿಂಕ್ ಕಲರ್ದು ಹಾರ್ಟ್ ಶೇಪ್ ಅಲ್ಲಿ ಇರುವಂತ ಸೀಟ್ ಇತ್ತು. ಅದ್ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ. ಆಕ್ಚುಲಿ ಅಲ್ಲಿ ಲಾಸ್ಟ್ ಅಲ್ಲಿ ಬರ್ಬೇಕಾದ್ರೆ ನಿಮ್ಗೆ ಈ ಮನೆಯಿಂದ ಯಾವ ವಸ್ತುನ ತಗೊಂಡ್ ಹೋಗ್ತೀರಾ ಅಂತ ಕೇಳಿದಾಗ ನಾನು ಆ ವಸ್ತು ಬಗ್ಗೆ ಹೇಳಿದ್ದೆ. ಆಟದ ವಿಷಯ ಅಂತ ಬಂದ್ರೆ ವಾಸುಕಿ ವೈಭವ್ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು. ಒಂಥರ ಆಟನ ಆಟದ ರೀತಿ ಆಡ್ತಾ ಇದ್ರು, ಜೊತೆಗೆ ಅದ್ರಲ್ಲಿ ಒಂದು ಸ್ಮಾರ್ಟ್ನೆಸ್ ಇರ್ತಾ ಇತ್ತು. ಸೊ ವಾಸುಕಿ ವೈಭವ್ ಚೆನ್ನಾಗಿ ಆಡ್ತಾ ಇದ್ರು ಅಂತ ನನಗನ್ಸಿರೋದು. ಆಮೇಲೆ ಇಷ್ಟ ಆಗೋರು ಇಷ್ಟ ಆಗದಿದ್ದವರು ಈ ಕ್ವೆಶನ್ ಪಾಸ್. ಗೇಮ್ಗಳು ಅಂದ್ರೆ ಮುಂಚೆ ಏನಂತ ಮಜಾ ಇರ್ತಾ ಇರ್ಲಿಲ್ಲ, ಯಾಕೆಂದ್ರೆ ಅಷ್ಟೊಂದು ಕಷ್ಟವಾಗಿರುವಂತ ಗೇಮ್ಸ್ ಯಾವ್ದು ಕೊಡ್ತಾ ಇರ್ಲಿಲ್ಲ. ಬಟ್ ಒಂದ್ 4 weeks ಸುಮ್ನೆ ಮನೇಲಿ ಕಾಲ ಕಳ್ದಂಗ್ ಅನಿಸ್ತಾ ಇತ್ತು. ಟು ಬಿ ಫ್ರಾಂಕ್, ಗೇಮ್ಸ್ ಬಂದಾಗ್ಲೇ ಮಜಾ ಇದ್ದಿದ್ ನಮ್ಗೆ. ಸೊ ಅದು ಸ್ಟಾರ್ಟ್ ಆಗಿದ್ದು ನನ್ನ ಪ್ರಕಾರ 4ನೇ ವೀಕು 5ನೇ ವೀಕು ಆತರ. ಸೊ ಗ್ರಾಜುಯಲಿ ಗೇಮ್ಸ್ ಗಳು ಹೇಗಾಯ್ತು ಅಂದ್ರೆ ಪಾರ್ಟ್ ಆಫ್ ದಿ ಲೈಫ್ ಆಗಿ ಹೋಗ್ಬಿಡಿತ್ತೆ ನಮ್ಗೆ. ಅಂದ್ರೆ ಊಟ ತಿಂಡಿ ಹೇಗೆ ಡೈಲಿ ಒಂದು 3 times ಬೇಕು, ಹಾಗೆ ಗೇಮ್ ದಿನದಲ್ಲಿ 2 time ಬೇಕೇ ಬೇಕಾಗಿತ್ತು. ಇಲ್ಲಾಂದ್ರೆ ಇವತ್ತೇನು ಗೇಮ್ ಕೊಟ್ಟಿಲ್ವಲ್ಲ ಅಂತ ನಾವೆಲ್ಲ ಮಾತಾಡ್ಕೊಳ್ತಾ ಇದ್ವಿ. ಗೇಮ್ಗಳು ಒನ್ ಆಫ್ ದಿ ಬೆಸ್ಟ್ ಪಾರ್ಟ್ ಇನ್ ಬಿಗ್ ಬಾಸ್ ಜರ್ನಿ ಅಂತ ಹೇಳ್ಬೋದು. ಅದು ಅನುಭವ ಅಲ್ಲ, ಶಿಕ್ಷೆ. ಅದ್ರ ಅನುಭವನ ಏನಂತ ಹೇಳಿ ನಾನು. ಪಾರ್ಟ್ನರ್ ಆಗ್ಬೇಕಾಗಿತ್ತು, ಅದ್ ನಮ್ ಕೈಲಿರ್ಲಿಲ್ಲ. ಪಾರ್ಟ್ನರ್ ಆಗಿದ್ದಾಯ್ತು. ಏನೋ ಒಂದ್ ಚಿಕ್ಕ ತಪ್ಪು ಮಾಡಿದ್ವಿ. ಆ ಚಿಕ್ಕ ತಪ್ಪಿಗೆ ಇಡೀ ನೈಟ್ ಇಂದ ಆಲ್ಮೋಸ್ಟ್ 24 hours ನಮ್ಗೆ ಡ್ಯಾನ್ಸ್ ಮಾಡೋದಿಕ್ ಹೇಳಿದ್ರು. ನಮ್ಗೆ ಹೆಂಗೆ ಅಂದ್ರೆ ಮಾಡಲ್ಲ ಅಂತ ಹೇಳಕ್ ಆಗಲ್ಲ. ಮಾಡೇ ಬಿಡೋಣ ಬಿಡು, ಏನೋ ಒಂದ್ ಕನ್ಸೆಷನ್ ಕೊಡ್ತಾರೆ ಅದು ಇದು ಅನ್ಕೊಂಡ್ ಸುಮ್ನೆ ಆದ್ವಿ. ಅಲ್ಲಿ ನೋಡಿದ್ರೆ ಯಾವ ಮರ್ಸಿ ಇರ್ಲಿಲ್ಲ, ಯಾವ ಕರುಣೆನೂ ತೋರಿಸ್ಲಿಲ್ಲ. ಬಿಗ್ ಬಾಸ್ ತೋರಿಸ್ಲಿಲ್ಲ, ಏನಿಲ್ಲ. ಅವತ್ತೇ ಫಸ್ಟ್ ಅನ್ಸುತ್ತೆ ನನ್ ಫಸ್ಟ್ ನೈಟ್ ಅಂತ ಹೇಳ್ಬೋದು ಇನ್ ಬಿಗ್ ಬಾಸ್. ಇಡೀ ರಾತ್ರಿಯಿಂದ ಬೆಳಗ್ಗೆ ತನಕ ಎದ್ದಿದ್ದ ದಿನ ಅವತ್ತು. ತುಂಬಾ ಕಷ್ಟ ಇತ್ತು, ತುಂಬಾ ಕಷ್ಟ ಇತ್ತು. ಒಬ್ಬರೇ ಕಷ್ಟ ಹಿಂಗಾದ್ರೆ ಅನ್ಭವಿಸ್ಬೋದು, ಜೊತೆಲಿ ಇನ್ನೊಬ್ರಿದ್ದಾಗ ಅವ್ರ ಜೊತೆ ಸೈಮಲ್ಟೇನಿಯಸ್ಲಿ ಇರೋಂಥ ಪನಿಷ್ಮೆಂಟ್ ಎಲ್ಲ ಸೇರಿ ಜಾಸ್ತಿ ದೊಡ್ಡದು ಅನಿಸ್ತಾ ಇತ್ತು. ನಿದ್ದೆ ಸಾಲ್ತಾ ಇರ್ಲಿಲ್ಲ ಅಂತ ಯಾವತ್ತೂ ಅನ್ನಿಸ್ತಾ ಇರ್ಲಿಲ್ಲ. ಬಟ್ ನಿದ್ದೆ ಬಗ್ಗೆ ಒಂದು ವಿಚಾರ ಹೇಳ್ಬೇಕು ಅಂದ್ರೆ, ನಾನು ಹೋಗೋದಕ್ಕಿಂತ ಮುಂಚೆ ಹೇಳಿದ್ದೆ, ನಿಮ್ ವೀಕ್ನೆಸ್ ಸ್ಟ್ರೆಂತ್ ಗಳ ಬಗ್ಗೆ ಒಂದಷ್ಟು ವಿಷಯಗಳನ್ನ ಕೇಳ್ತಾರೆ ಹೋಗೋದಕ್ಕಿಂತ ಮುಂಚೆ. ಅವಾಗ ನಿಮ್ಗೆ ವೀಕ್ನೆಸ್ ಏನು ಅಂತ ಕೇಳಿದ್ರು. ಸೊ ನಾನು ಹೇಳಿದೆ, ನಿದ್ದೆ ಬಿಟ್ಟು ನನ್ಗೆ ಇರಕ್ಕಾಗಲ್ಲ. ಸೊ ನಂಗೊಂದು ಟೈಮ್ ಊಟ ಕುಡ್ದಿದ್ರು ಪರವಾಗಿಲ್ಲ, ನೀವು ನನಗೆ ನಿದ್ದೆ ಮಾತ್ರ ಬೇಕೇ ಬೇಕು. ನಾನು 10-11 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತೀನಿ, ಅದ್ರ ಮೇಲೆ ನನ್ಗೆ ಎದ್ದಿರಕ್ಕಾಗಲ್ಲ. ನಿದ್ದೆ ಇಲ್ಲಾನು ಹುಚ್ಚಿ ತರ ಆಡ್ತೀನಿ ಅಂತೆಲ್ಲ ಹೇಳಿದ್ದೆ. ಸೊ ಅಲ್ಲಿ ಹೋದ್ಮೇಲೆ ಬಿಗಿನಿಂಗ್ ಅಲ್ಲಿ ಆರಾಮಾಗಿ ಹೋಗ್ಬಿಟ್ಟು 10 ಗಂಟೆಗೆಲ್ಲ ಮಲ್ಕೊಳ್ತಿದ್ದೆ. 10 ಗಂಟೆನೇ ಟೈಮಿಂಗ್ಸ್ ಗೊತ್ತಾಗ್ತಾ ಇರ್ಲಿಲ್ಲ. ಬಟ್ ಸ್ಟಿಲ್ ಲೈಟ್ ಆಫ್ ಆಯ್ತು ಅಂದ್ರೆ ಒಂದು 10-10:30 ಒಂದು ಮಲ್ಕೊಳ್ಳೋ ಟೈಮ್ ಅಂತ ಗೊತ್ತಾಗ್ತಾ ಇತ್ತು. ಹೋಗ್ತಾ 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 ಏನಾಯ್ತು ಅಂದ್ರೆ ನಿದ್ದೆನೆ ಬರ್ತಾ ಇರ್ಲಿಲ್ಲ. ಅಂದ್ರೆ ಆಟ ಅಷ್ಟು ಸೀರಿಯಸ್ ಆಗ್ತಾ ಹೋಯ್ತು. ಸೊ ನಿದ್ದೆ ಸಾಕಾಗ್ತಿಲ್ಲ ಅಂತ ಯಾವತ್ತೂ ಅನ್ನಿಸ್ಲಿಲ್ಲ. ಊಟ ನಿಂಗೆ ಗೊತ್ತು, ನಾನು ಊಟ ಅಂದ್ರೆ ಒಂದ್ ಸ್ವಲ್ಪ ದಿನಕ್ಕೆ ಏನೋ 1 ಚಪಾತಿ 2 ಚಪಾತಿ ಅಥವಾ ಒಂದ್ ಸ್ವಲ್ಪ ರೈಸ್ ಇಷ್ಟು ತಿಂತೀನಿ. ಅಥವಾ ನಮ್ಮಮ್ಮ ಫೋರ್ಸ್ ಮಾಡಿ ಮನೇಲಿ ತಿನ್ನಿಸ್ತಾ ಇದ್ರು.
ಅಲ್ಲಿ ಹೋದ್ಮೇಲೆ ಎಷ್ಟು ಡೆಸ್ಪಿರೇಟ್ ಆಯ್ತು ಅಂದ್ರೆ ಊಟದ ವಿಚಾರದಲ್ಲಿ. ನಾನು ಯಾವತ್ತೂ ತಟ್ಟೆ ತುಂಬಾ ಅನ್ನ ಹಾಕೊಂಡ್ ಕುತ್ಕೊಂಡು ತಿಂದಿರೋದನ್ನ ನಮ್ಮ ಅಪ್ಪ ಅಮ್ಮನೂ ನೋಡಿಲ್ಲ ಲೈಫಲ್ಲಿ. ಅಲ್ಲಿ ಒಂದ್ ಇಡೀ ತಟ್ಟೆಗೆ ಅನ್ನ ಹಾಕೊಂಡು ನೀನ್ ಯಾವತ್ತು ಊಟನೇ ಸಿಗಲ್ವೇನೋ ಅನ್ನೋ ರೇಂಜಿಗೆ ತಿಂತಾನೆ ಕೂತಿರ್ತಾ ಇದ್ವಿ. ಅಂದ್ರೆ ಎನರ್ಜಿ ಬೇಕಾಗಿತ್ತಲ್ವ ನಮ್ಗೆ ಗೇಮ್ ಆಡೋದಿಕ್ಕೆ. ಸಿಕ್ದಾಗ ಎನರ್ಜಿ ಫಿಲ್ ಮಾಡ್ಕೊಂಡ್ಬಿಡೋಣ, ಈ ಒಂಟೆ ತರ ನೀರ್ ಕುಡ್ಕೊಂಡ್ಬಿಡೋಣ, ಬೇಕಾಗತ್ತೆ ಸಮ್ಮರ್ ಅಲ್ಲಿ ಅನ್ನೋ ತರ ನಾವು ಚೆನ್ನಾಗಿ ಊಟ ಮಾಡ್ಕೊಳ್ಳೋದು. ಆಮೇಲೆ ಗೇಮ್ಸ್ ಬಂದಾಗ ಆಡೋದಿಕ್ ಸ್ವಲ್ಪ ಇದ್ ಮಾಡ್ತಾ ಇದ್ವಿ. ಊಟ ನಿಜ ಸಾಕಾಗ್ತಾ ಇರ್ಲಿಲ್ಲ. ಜನರು ವ್ಯಾಲ್ಯೂ ಮುಂಚೆ ನನಗೆ ಗೊತ್ತಿತ್ತು. ಹೇಗೆಂದ್ರೆ ನಾಗಿಣಿ ನೋಡ್ತಾ ಇದ್ರು, ನಾಗಿಣಿ ನೋಡಿ ನಮ್ಮನ್ನ ಏನೋ ಸಪೋರ್ಟ್ ಮಾಡ್ತಾ ಇದ್ರು, ಫಾಲೋ ಮಾಡ್ತಾ ಇದ್ರು. ಜೊತೆಗೆ ಎಲ್ಲಾರು ಸಿಕ್ತಾಗ ನಮ್ಗೆ ಖುಷಿಯಿಂದ ಅವ್ರ ಪ್ರೀತಿನ ವ್ಯಕ್ತಪಡಿಸ್ತಾ ಇದ್ರು. ಇದೆಲ್ಲ ಒಂದು ನಾಮಿನಲ್ ಒಂಥರ ಗೊತ್ತಿತ್ತು ಅವ್ರು ಎಷ್ಟು ಪ್ರೀತಿಸ್ತಾರೆ ಹಾಗೆ ಹೇಗೆ ಅಂತ. ಬಟ್ ಇಷ್ಟು ಮಟ್ಟಿಗೂ ಪ್ರೀತಿಸ್ತಾರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸೀರಿಯಲ್ ವಿಚಾರಕ್ಕೆ ಬಂದ್ರೆ ಅಲ್ಲಿ ನಾವು ಚೆನ್ನಾಗ್ ಮಾಡ್ಲಿ ಬಿಡ್ಲಿ ಏನೋ ಒಂದ್ ಮಾಡ್ಲಿ ಜನ ನೋಡ್ತಾರೆ ಇಲ್ಲ ನೋಡಲ್ಲ, ಅದ್ ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ತರ ನಾವಿರ್ತಾ ಇದ್ವಿ. ಬಟ್ ಬಿಗ್ ಬಾಸ್ ಅಲ್ಲಿ ಪ್ರತಿ ಕ್ಷಣ ಪ್ರತಿ ವಾರ ನಾವ್ ಅಲ್ಲಿ ಇರ್ಬೇಕು ಅಂದ್ರೆ ಕಾರಣ ಆಗೋದು ಜನರು ಒಬ್ರೆ. ಸೊ ಗೇಮು ಎಷ್ಟೋ ಜನ ನಮ್ಗಿಂತ ಚೆನ್ನಾಗಿ ಆಟ ಆಡೋರು ಇದ್ರು, ಎಷ್ಟೋ ಜನ ನಮ್ಗಿಂತ ಟ್ಯಾಲೆಂಟೆಡ್ ಇದ್ರು. ಸೊ ಆದ್ರೂ ನಮ್ಮನ್ನ ನಾವಲ್ಲಿ ಆ ಮನೆಯಲ್ಲಿ ಅಷ್ಟು ದಿನ ಉಳ್ಕೋಬೇಕು ಅಂದ್ರೆ ಕಾರಣ ಅದು ಜನರು ಆಗ್ತಂತ ಓಟು. ಸೊ ಅವ್ರ ಓಟು ಅವ್ರ ಸಪೋರ್ಟ್ ಇಲ್ಲದೆ ಖಂಡಿತ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ದಿನ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಬಗ್ಗೆ ವ್ಯಾಲ್ಯೂ ಪ್ರೀತಿ ಎಲ್ಲ ಜಾಸ್ತಿ ಆಯ್ತು. ಬಿಗ್ ಬಾಸ್ ಮನೇಲಿ ನಾನು ಏನೇನ್ ಕಲ್ತು ಮರ್ತೋಗಿದ್ನೋ ಅದನ್ನೆಲ್ಲ ಮತ್ತೆ ಕಲ್ತ್ಕೊಂಡೆ. ಅಂದ್ರೆ ಅಡಿಗೆ ಮಾಡಕ್ಕೆ ಅವಾಗ ಚಿಕ್ಕ ವಯಸ್ಸಲ್ಲೆಲ್ಲ ಅಡಿಗೆ ಮಾಡ್ಬೇಕು ಅಂತ ಬಿಟ್ಟು ಅಮ್ಮನ ಜೊತೆ ಹೋಗ್ಬಿಟ್ಟು ಕೇಳ್ತಾ ಇದ್ವಿ. ಅದೊಂಥರ ಆಟ ಮಾಡ್ತಾ ಇದ್ವಿ, ನಂಗೆ ಹೇಳ್ಕೊಡು ನಾನ್ ಮಾಡ್ತೀನಿ ಅಂತ ಎಲ್ಲ. ದೊಡ್ಡವ್ರು ಆಗ್ತಾ ಹೋಗ್ತಾ ಏನ್ ಮಾಡ್ತೀವಿ, ಏನಾದ್ರು ಮಾಡು ಅಂದ್ರೆ ಏನು ಟೈಮ್ ಇಲ್ಲ ಹೋಗು, ಈ ತರ ಎಲ್ಲ ಹೇಳ್ಕೊಂಡು ಎಸ್ಕೇಪ್ ಆಗ್ಬಿಡ್ತೀವಿ. ಎಸ್ಪೆಷಲಿ ನಾವ್ ಈ ಫೀಲ್ಡ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ನಂಗೆ ಶೂಟಿಂಗ್ ಜಾಸ್ತಿ ಹೆಕ್ಟಿಕ್ ಇರ್ತಾ ಇತ್ತು. ಬೆಳಗ್ಗೆ ಹೋದ್ರೆ ತುಂಬಾ ಲೇಟ್ ನೈಟ್ ಆಗ್ತಾ ಇತ್ತು ಬರೋದಿಕ್ಕೆ. ಸೊ ಈ ಟೈಮಲ್ಲಿ ಟೈಮ್ ಸಾಕಾಗ್ತಾ ಇರ್ಲಿಲ್ಲ. ಅಡಿಗೆ ಮಾಡುವಂತ ಪಾಪ ನಮ್ಮಮ್ಮ ಕೇಳೂ ಇಲ್ಲ ಯಾವತ್ತೂ. ಏನ್ ಕೆಲಸ ಬೇಕಾದ್ರೂ ಅಮ್ಮಗೆ ಹೇಳ್ತಾ ಇದ್ವಿ. ಈ ತರ ಎಲ್ಲ ಆಗ್ತಾ ಇತ್ತು. ಪೇಷನ್ಸ್ ಕಳ್ಕೊತಾ ಇದ್ವಿ. ಆಕ್ಟ್ ಮಾಡೋದು, ಬರೋದು, ಊಟ ಮಾಡೋದು, ಮಲ್ಕೊಳ್ಳೋದು ಇದೇ ಆಗ್ತಾ ಇತ್ತು. ಸೊ ಆ ಮನೆಗೆ ಹೋದ ಮೇಲೆ ಚಿಕ್ಕದ್ರಿಂದ ಒಂದಷ್ಟು ವಿಚಾರಗಳನ್ನ ನಾವು ಕಲ್ತ್ಕೊಂಡ್ ಬಂದಿರ್ತೀವಿ. ಲೈಫಲ್ಲಿ ಡಿಸಿಪ್ಲಿನ್ ಅಂದ್ರೆ ಏನು, ಪೇಷನ್ಸ್ ಅಂದ್ರೆ ಏನು, ಜೊತೆಗೆ ಒಂದಷ್ಟು ಚಿಕ್ಕ ಚಿಕ್ಕ ಗೇಮ್ಗಳನ್ನ ಆಡಿರ್ತೀವಿ. ಆಮೇಲೆ ಅಡಿಗೆ ವಿಚಾರದಲ್ಲಿ ಗೊತ್ತಿರೋ ಅಡಿಗೆನ ನೆನ್ಪು ಮಾಡ್ಕೊಂಡು ಅಲ್ಲಿ ಅಡಿಗೆ ಮಾಡುವಂತ ಪರಿಸ್ಥಿತಿ ಬಂತು. ಒಂದು ಮೇಜರ್ ಆಗಿ ಹೇಳ್ಬೇಕು ಅಂದ್ರೆ ಅಷ್ಟು ಜನರ ಮಧ್ಯೆ ನಾನು ಇರಬಹುದು, ಸ್ವಲ್ಪ ಓಪನ್ ಅಪ್ ಆಗಿ ಮಾತಾಡ್ಬೋದು ಅನ್ನೋ ವಿಚಾರನ ಕಲ್ತ್ಕೊಂಡೆ. ಯಾಕೆಂದ್ರೆ ನಾನು ಜಾಸ್ತಿ ಜನ ಜೊತೆ ಮಿಂಗಲ್ ಆಗ್ತಾ ಇರ್ಲಿಲ್ಲ. ಸೊ ಆ ಮನೆಗೆ ಹೋಗಿ ಬಂದ್ಮೇಲೆ ಈಗ ಸ್ವಲ್ಪ ನಗ್ನಗ್ತಾ ಮಾತಾಡ್ತೀನಿ. ಯಾರಾದ್ರೂ ಹೊಸಬ್ರು ಸಿಕ್ಕಿದ್ರು ಮುಂಚೆ ಸ್ಮೈಲ್ ಕೊಟ್ಬಿಟ್ಟು ಹೊಟ್ಟೋಗ್ಬಿಡ್ತಾ ಇದ್ದೆ. ಅದು ಸ್ಟ್ರೇಂಜ್ ಅಂತ ಅಲ್ಲ, ನಂಗೆ ಸ್ವಲ್ಪ ಇನ್ಸೆಕ್ಯೂರಿಟಿ ಫೀಲಿಂಗ್ ಇತ್ತು. ಅಂದ್ರೆ ನಾನ್ ಸ್ವಲ್ಪ ಎಲ್ರಿಂದ ದೂರ ನಾನಿದ್ದು ಅಭ್ಯಾಸ ಆಗ್ಬಿಡಿತ್ತದು. ಸೊ ಇದೆಲ್ಲ ವಿಚಾರಗಳಿಂದ ಹೊರಗಡೆ ಬರೋದಕ್ಕೆ ಬಿಗ್ ಬಾಸ್ ಕಾರಣ ಆಯ್ತು. ಇಷ್ಟ ಆಗ್ತಾ ಇರ್ಲಿಲ್ಲ ಅಂತ ಅನ್ನೋದಕ್ಕೆ ನನ್ಗೇನು ಆಗ್ಬೇಕಾಗಿರ್ಲಿಲ್ಲ. ಅಂದ್ರೆ ಆ ಮನೇಲಿ ಇರ್ತೀವಿ, ಎಲ್ರು ಕಂಟೆಸ್ಟೆಂಟ್ಸ್, ಎಲ್ರಿಗೂ ಅವ್ರದೇ ಆದಂತ ಆಟ ಇರುತ್ತೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಇದು ಅವ್ರ ವ್ಯಕ್ತಿತ್ವ ಅಂತ ನಾವ್ ಅನ್ಕೊಳ್ತಾ ಇದ್ವಿ. ಹಾಗಾಗಿ ನನ್ಗೆ ಯಾರು ಇಷ್ಟ ಇಲ್ಲ ಅಂತ ಏನಿಲ್ಲ. ಕೆಲವೊಂದು ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ಒಬ್ಬೊಬ್ರು ಇಷ್ಟ ಆಗ್ತಾ ಇರ್ಲಿಲ್ಲ. ಬಟ್ ಅದ್ ಅಲ್ಲಿಗೆ ಹೋಯ್ತು. ಈಗ ಯಾರ ಮೇಲೆ ಏನೂ ಇಲ್ಲ. ಫಸ್ಟ್ ರೀಸನ್ ನಾನು ಬಿಗ್ ಬಾಸ್ ಹೋಗೋದು ಬೇಡ ಅಂತ ಅನ್ಕೊಂಡಿದ್ದೆ ಈ ವಿಚಾರಕ್ಕೆ. ಕಿರ್ಚಾಡ್ತಾರೆ, ಜಗಳ ಮಾಡ್ತಾರೆ, ಇದು ನನ್ಗಲ್ಲ ಪ್ಲೇಸು, ಇಲ್ಲಿ ನಾನು ಇರಕ್ಕಾಗಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಏನೋ ಒಪ್ಕೊಂಡಾಯ್ತು, ಹೋಗಾಯ್ತು. ಹೋದ್ಮೇಲೆ ಅದನ್ನ ಅನುಸರಿಸ್ಕೊಳ್ಳೇಬೇಕಾಯ್ತು. ಬಟ್ ಆ ಟೈಮಲ್ಲಿ ನನ್ಗೆ ಅನಿಸ್ತಾ ಇದ್ದಷ್ಟೇ, ಯಾಕೆ ಸುಮ್ಮನೆ ಕಿರ್ಚಾಡ್ತಾರೆ, ಯಾಕೆ ಸುಮ್ಮನೆ ಅನ್ವಾಂಟೆಡ್ ಟಾಕ್ಸು ಅಂತ. ಈ ಕಡೆ ನಾವು ಹೇಳಕ್ಕೂ ಆಗ್ತಾ ಇರ್ಲಿಲ್ಲ ಹಂಗ್ ಮಾಡಬೇಡಿ ಅಂತ. ಬಿಕಾಸ್ ನಾನ್ ಯಾರು ಅಲ್ಲ ಅಲ್ಲಿ, ಅದು ಅವ್ರ ಇಷ್ಟ. ಅದನ್ನ ಹೇಳಕ್ಕೆ ಕೇಳಕ್ಕೆ ಅಂತ ಬೇರೆಯವ್ರು ಇದ್ದಾರೆ. ರೈಟ್ ರಾಂಗ್ ಅಂತ ಒಂದಷ್ಟು ಜಡ್ಜ್ಮೆಂಟ್ಗೆ ಬರ್ತಾ ಇದ್ದೆ. ಬಟ್ ಅದನ್ನೇನು ಹೇಳ್ತಾ ಇರ್ಲಿಲ್ಲ, ಸುಮ್ಮನೆ ಆಗ್ತಾ ಇದ್ದೆ ಅಷ್ಟೇ. ಕೌಂಟ್ ಮಾಡಲ. ಫಸ್ಟ್ ಟೈಮ್ 1 ಸಾರಿ, 2 ಸಾರಿ, 3 ಸಾರಿ ಅಥವಾ 4 ಸಾರಿ. 4 ಸಾರಿ. ಅದರಲ್ಲಿ ತುಂಬಾ ರಿಜಿಸ್ಟರ್ ಆಗಿರೋದು 2 ಸಾರಿ. ಫೇವ್ರೇಟ್ ಆಲ್ಮೋಸ್ಟ್ ಎಲ್ಲ ನಾವು ಫೈನಲಿಸ್ಟ್ ಏನಿದ್ವಿ ಅಷ್ಟು ಜನ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ಯಾಕಂದ್ರೆ ಲಾಸ್ಟ್ ಅಲ್ಲಿ ನನಗೆ ಬಿಗ್ ಬಾಸ್ ಮನೇಲಿ ಇದ್ದೀನಿ ಅಂತ ನಂಗೆ ಅನ್ನಿಸ್ತಾನೆ ಇರಲಿಲ್ಲ. ಇವರೆಲ್ಲ ನನ್ ಒಂದು
ಕ್ಲೋಸ್ ಫ್ರೆಂಡ್ಸ್ ಏನೋ ಅನ್ನೋ ತರ ಅನಿಸ್ತಾ ಇತ್ತು. ಸೊ ನನಗೆ ಕಂಟೆಸ್ಟೆಂಟ್ ಫೈನಲಿಸ್ಟ್ ಏನಿದ್ವಿ ಅಷ್ಟು ಜನ ನನಗೆ ಇಷ್ಟ. ಏನಂತ ಹೇಳಿ ಪ್ರತಿ ಸರಿನು ಕ್ಯಾಪ್ಟನ್ ಆಗಿಲ್ಲ ಅನ್ನೋ ಕ್ವೆಶನ್ ಯಾವಾಗ್ಲೂ ಕೇಳ್ತೀರಾ. ಕ್ಯಾಪ್ಟನ್ ಆಗದಿದ್ರು ಕೂಡ ಕ್ಯಾಪ್ಟನ್ ತರ ಇದ್ದೆ ತಾನೆ, ಅಷ್ಟೇ ಇಂಪಾರ್ಟೆಂಟ್. ಹಿಂಗಲ್ಲಿ ಅಷ್ಟು ಮಿಸ್ ಮಾಡ್ಕೊಳ್ತಾ ಇರ್ಲಿಲ್ಲ. ಏನೋ ಓಡಾಡೋದು, ಅಮ್ಮ ಇದ್ರೆ ಇಲ್ಲದೆ ಇದ್ರೆ ಇರಕ್ಕೆ ಆ ತರದಲ್ಲಿ ಬೆಳ್ದಿರ್ಲಿಲ್ಲ. ಅದು ಹೆಂಗಾಗೋಯ್ತು ಅಂದ್ರೆ ಸ್ವಲ್ಪ ಅಟ್ಯಾಚ್ಮೆಂಟ್, ಓವರ್ ಅಟ್ಯಾಚ್ಮೆಂಟ್ ಇರ್ಲಿಲ್ಲ. ಹೌದು ನಮ್ಮಮ್ಮ ಅಂದ್ರೆ ಇಷ್ಟ, ನಂಗೆ ತುಂಬಾ ಇಷ್ಟ, ಬಟ್ ನಾನು ಎಲ್ಲೂ ಹೋಗ್ಬಿಟ್ಟು ಮಾಡ್ಕೊಂಡು ಮುದ್ದು ಮಾಡಿ ಇವೆಲ್ಲ ಮಾಡ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಆ ಮನೆಗೆ ಹೋಗಕ್ಕಿಂತ ಮುಂಚೆ ಒಂದ್ಸರಿ ತುಂಬಾ ಎಮೋಷನಲ್ ಆಗ್ಬಿಟ್ಟಿದ್ದೆ. ಇಷ್ಟು ದಿನ ಹೋಗ್ತೀನಿ, ಹಿಂಗಿರ್ತಾರೆ ಅಮ್ಮ, ಒಂದ್ ಕೇರ್ ಕನ್ಸನ್ನಲ್ಲಿ ಒಂಥರ ಬೇಜಾರಿತ್ತು. ಅಲ್ಲಿ ಹೋದ್ಮೇಲೆ ಎಲ್ಲೂ ಮಿಸ್ ಮಾಡ್ಕೊಳ್ಳಿಲ್ಲ. ಬಿಗಿನಿಂಗ್ ಡೇಸ್ ಅಲ್ಲಿ ಹೋಗ್ತಾ 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 ಸ್ವಲ್ಪ ಜಾಸ್ತಿ ನೆನ್ಪುಗಳು ಸ್ಟಾರ್ಟ್ ಆಯ್ತು. ಅಮ್ಮ ನಾನು ಇಂಡಸ್ಟ್ರಿಗೆ ಬಂದಾಗ ಎಷ್ಟು ಸ್ಟ್ರಗಲ್ ಮಾಡಿದೀವಿ, ಅಮ್ಮ ನಾನು ಎಲ್ಲೆಲ್ಲಿ ಹೋಗಿದ್ದೀವಿ, ಅಮ್ಮ ಇಲ್ಲ ಅಂದಿದ್ರೆ ಏನೇನ್ ಆಗ್ತಾ ಇತ್ತು, ಅಮ್ಮ ನಿಜವಾಗ್ಲೂ ಸಪೋರ್ಟ್ ಮಾಡಿರ್ಲಿಲ್ಲ ಅಂದ್ರೆ ನಾನು ಈ ಫೀಲ್ಡ್ ಅಲ್ಲಿ ಇಲ್ಲಿ ಬಂದು ಕುತ್ಕೊಳಕ್ ಆಗ್ತಾ ಇರ್ಲಿಲ್ಲ. ಸೊ ಶಿ ಇಸ್ ದ ರೀಸನ್ ಫಾರ್ ಎವ್ರಿಥಿಂಗ್. ಅವ್ರೊಂಥರ ನನ್ಗೆ ಅಪ್ಪನ್ಗಿಂತ ಜಾಸ್ತಿ ದೊಡ್ಡ ಸ್ಥಾನನ ತುಂಬಿದ್ರು. ಸೊ ಅವ್ರನ್ನ ಇವತ್ತು ಈ ಪ್ಲೇಸ್ ಅಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಒಂದು ಸ್ಟ್ರೆಂತ್ ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅನ್ಸೋದಕ್ಕೆ ಶುರು ಆಯ್ತು ಹೋಗ್ತಾ ಹೋಗ್ತಾ. ಸೊ ಆ ಒಂದು ಕ್ಷಣದಲ್ಲಿ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಬಂದೆ. ಅಂದ್ರೆ ಲಾಸ್ಟ್ ಅಲ್ಲಿ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಬಂದೆ ಅವ್ರನ್ನ. ಆಸೆ ತುಂಬಾ ಇತ್ತು. ಆಕ್ಚುಲಿ ನನ್ಗೆ ಯುರೋಪ್ ಟ್ರಿಪ್ ಹೋಗ್ಬೇಕು ಅಂತ ಇತ್ತು, ಬಟ್ ಆಸೆ ಬೇರೆ ರೀತಿ ನೆರವೇರ್ತು. ಬಂದು ಒಂದು 20 ಡೇಸ್ಗೆಲ್ಲ ಲಾಕ್ಡೌನ್ ಆಯ್ತು. ಲಾಕ್ಡೌನ್ ಆದ್ಮೇಲೆ ಆರಾಮಾಗಿ ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳಿಲ್ಲ, ಮನೇಲೇ ಸೆಟ್ಲ್ ಆದ್ವಿ. ಟು ಬಿ ಫ್ರ್ಯಾಂಕ್, ಈಗ ಬರ್ತಾ ಇರುವಂತಹ ನೆಕ್ಸ್ಟ್ ಸೀಸನ್ ನ ನೋಡ್ತಾ ಇದ್ರೆ ಒಂಥರ ಜೆಲಸ್ ಫೀಲ್ ಆಗತ್ತೆ. ಐ ಫೀಲ್ ನಮ್ಮನೆಗೆ ಯಾರೋ ಒಂದು ನಾವಿಲ್ಲ, ಅವರು ನಮ್ಮ ಮನೇಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಒಂಥರ ಜೆಲಸಿ ಫೀಲ್ ಆಗ್ತಾ ಇದೆ. ಅಂದ್ರೆ ಈಗ್ಲೂ ನಾನು ಫಸ್ಟ್ ಡೇ ಎಲ್ಲ ಎಪಿಸೋಡ್ ನೋಡ್ಬೇಕಾದ್ರೆ ಅನಿಸ್ತಾ ಇತ್ತು, ಓ ಈ ಪ್ಲೇಸಲ್ಲಿ ನಾವಿದ್ವಿ, ಈ ಪ್ಲೇಸಲ್ಲಿ ಕುತ್ಕೊಳ್ತಾ ಇದ್ವಿ, ಈ ಪ್ಲೇಸಲ್ಲಿ ನಾವು ಮಾತಾಡ್ತಾ ಇದ್ವಿ, ಆ ಕಿಚನ್ ಅಲ್ಲಿ ನಾನು ಎಷ್ಟೊಂದ್ ದಿನ ಅಡಿಗೆ ಮಾಡಿದ್ವಿ, ಈ ತರ ಎಲ್ಲ ಮೆಮೊರೀಸ್ ಎಲ್ಲ ಒಂಥರ ತಲೆಗೆ ಬರ್ತಾ ಇತ್ತು. ಸೊ ಖಂಡಿತ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಆ ಮನೇಲಿ ಚೆನ್ನಾಗಿದ್ವಿ, ವಿ ಹ್ಯಾಡ್ ಅ ಗುಡ್ ಬಾಂಡಿಂಗ್ ಟು ಬಿ ಫ್ರ್ಯಾಂಕ್. ಸೊ ಒಂಥರ ಎಂಡ್ ತನಕ ಅದನ್ನ ನೀಟಾಗಿ ಕ್ಯಾರಿ ಮಾಡ್ಕೊಂಡು ಬಂದ್ವಿ. ಸೊ ದಟ್ಸ್ ಆಲ್ ಅಬೌಟ್ ಇಟ್. ಸಿ ಒಬ್ಬೊಬ್ರು ಒಂದೊಂಥರ ಮಾತಾಡ್ತಾರೆ, ಇಟ್ಸ್ ಓಕೆ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ನಮ್ಮಿಬ್ರು ಮಧ್ಯೆ ಇರೋದು ಗುಡ್ ಬಾಂಡಿಂಗ್ ಅಷ್ಟೇ. ಹೋಗ್ತೀನಿ, ಆದ್ರೆ ಅದೇ ಬ್ಯಾಚ್ ಇರ್ಬೇಕು, ಹಾಗಿದ್ರೆ ಮಾತ್ರ ಹೋಗ್ತೀನಿ. ಫಸ್ಟ್ ಡೇ ಫುಲ್ ಎಪಿಸೋಡ್ ನೋಡಿದೆ ನಾನು. ಫುಲ್ ಎಪಿಸೋಡ್ ನೋಡಿ ಯಾರ್ಯಾರು ಕಂಟೆಸ್ಟೆಂಟ್ಸ್ ಇದ್ದಾರೆ, ಅದೇ ಎಲ್ಲೆಲ್ಲಿದ್ದಾರೆ ಈ ತರ ಎಲ್ಲ ನೋಡ್ತಾ ಇದ್ದೆ. ಅಂಡ್ ಒಂದಷ್ಟು ಎಪಿಸೋಡ್ಸ್ ಗಳನ್ನು ಕೂಡ ನೋಡ್ದೆ ನಾನು. ನೋಡಿ ಅನಿಸ್ತಾ ಇತ್ತು ನಾವ್ ಅಲ್ಲಿದ್ವಿ ಇಲ್ಲಿದ್ವಿ ಅಂತ. ಅದೇ ಅಗೇನ್ ಮೆಮೊರೀಸ್ ನೆಲ್ಲ ರೀಕಾಲ್ ಮಾಡ್ತಾ ಬರ್ತಾ ಇದ್ವಿ. ಸೊ ಫ್ರೆಂಡ್ಸ್ ಕೂಡ ಒಂದಷ್ಟು ಜನ ಫೋನ್ ಮಾಡಿದಾಗ ಅದನ್ನೇ ಮಾತಾಡ್ಕೊಳ್ತಾ ಇದ್ವಿ, ಓ ಕರೆಕ್ಟ್ ಅಲ್ವಾ, ಹಾಗಿದೆ ಅಲ್ವಾ, ಹೀಗಿದೆ ಅಲ್ವಾ ಅಂತ. ಅದೊಂದು ಕಂಪ್ಯಾರಿಸನ್ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಸದ್ಯಕ್ಕೆ ನಿಲ್ಸಿದೀನಿ. ಇನ್ಫ್ಯಾಕ್ಟ್ ನಾ ಹೇಳ್ಬೇಕು ಅಂದ್ರೆ ನಮ್ ಸೀಸನ್ದು ಕೂಡ ನಾನು ಎಲ್ಲ ಎಪಿಸೋಡ್ಸ್ ನೋಡ್ಲಿಲ್ಲ. ಯಾಕೆಂದ್ರೆ ಒಂದ್ ರೀಸನ್ ಇದೆ, ನಾವು ಆ ಮನೇಲಿ ಇರ್ಬೇಕಾದ್ರೆ ಎಷ್ಟೊಂದಾಗಿರುತ್ತೆ. ಬಿಕಾಸ್ ನಾವೆಲ್ಲ ಕಂಟೆಸ್ಟೆಂಟ್ಸ್ ಆಗಿದ್ವಿ, ಕಾಂಪಿಟೇಟರ್ಸ್ ಆಗಿದ್ವಿ. ಸೊ ಅಲ್ಟಿಮೇಟ್ಲಿ ಒಂದಲ್ಲ ಒಂದ್ ಸಿಚುವೇಶನ್ ಬಂದಿರತ್ತೆ. ಅದ್ರ ಮಧ್ಯೆ ಏನೋ ಒಂದ್ಸರಿ ಬೈದಿರ್ತಾರೆ, ನಾಮಿನೇಟ್ ಮಾಡಿರ್ತಾರೆ, ಕಿರ್ಚಾಡಿರ್ತೀವಿ, ಏನೋ ಮಾತಾಡಿರ್ತೀವಿ. ಇದೆಲ್ಲ ಮನ್ಸಲ್ಲಿ ಇಟ್ಕೊಂಡು ನಾವು ಆ ಜರ್ನಿನ ಬೇರೆ ರೀತಿನೇ ಒಂಥರ ತಗೊಂಡೋಗಿದ್ವಿ. ಹೊರಗಡೆ ಬಂದ್ಮೇಲೆ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಬಾರ್ದು. ಸೊ ದಟ್ ನಮ್ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಅದನ್ನ ಮತ್ತೆ ನೋಡ್ಲಿಲ್ಲ. ಯಾರು ಏನಾದ್ರೂ ಇರ್ಲಿ, ನಮ್ ಕಣ್ಣಿಗೆ ಇವ್ರು ಹೀಗೆ ಕಾಣಿಸ್ತಾರೆ, ಹೀಗೆ ಇರೋದು, ಸೊ ನನ್ಗೆ ಇವ್ರು ಹೀಗೆ ಅಂತ ಅದನ್ನ ಮೈಂಡಲ್ಲೇ ಫಿಕ್ಸ್ ಆಗೋದಕ್ಕೆ ನಾನು ನೋಡ್ಲಿಲ್ಲ ನಮ್ ಸೀಸನ್ನು ಕೂಡ. ಲೈಫ್ ಅಂದ್ರೆ ಬರೀ ಕಾಂಪಿಟೇಷನ್ ಅಲ್ಲ, ನಮ್ಮ ಲೈಫು ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಕೂಡ ಆಗ್ಬೇಕು, ಹಾಗೆ ಅವ್ರಿಗೆ ಹೆಲ್ಪು ಆಗ್ಬೇಕು. ಸೋಲು ಗೆಲುವು ಇದ್ದಿದ್ದೆ, ನಮ್ಮ ಪ್ರಯತ್ನನ ಯಾವತ್ತೂ ಬಿಡಬಾರ್ದು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ ದೀಪಿಕಾ ದಾಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.